ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ ಬಂದ್ಬಿಟ್ಟು ಮಾನಿಟರಿ ಪಾಲಿಸಿ ರಿಲೇಟೆಡ್. ಏನಿದು ಮಾನಿಟರಿ ಪಾಲಿಸಿ? ಮಾನಿಟರಿ ಪಾಲಿಸಿನ ಯಾರು ಯೂಸ್ ಮಾಡ್ಕೊಡ್ತಾರೆ? ಸೊ ಮಾನಿಟರಿ ಪಾಲಿಸಿ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಬೈ ದ RBI. ಸೊ RBI ಇದನ್ನು ಏನಕ್ಕೆ ಯೂಸ್ ಮಾಡುತ್ತೆ ಅಂದರೆ ಪ್ರೈಸ್ ಸ್ಟೆಬಿಲೈಸೇಷನ್ನ ಮಾಡೋದಕ್ಕೋಸ್ಕರ ಈ ಒಂದು ಮಾನಿಟ್ರಿ ಪಾಲಿಸಿನ ಯೂಸ್ ಮಾಡುತ್ತೆ. ಪ್ರೈಸ್ ಸ್ಟೆಬಿಲೈಸೇಷನ್ ಅಂದ ತಕ್ಷಣ ನಮಗೆ ಏನು ಬರುತ್ತೆ ಅಂದರೆ ಇನ್ಫ್ಲೇಷನ್ ಕಂಟ್ರೋಲ್. ಸೊ ಇನ್ಫ್ಲೇಷನ್ನ ನಾವು ಯಾಕೆ ಕಂಟ್ರೋಲ್ ಮಾಡಬೇಕು? ಇನ್ಫ್ಲೇಷನ್ ಅಂದರೆ ಏನು? ರೈಸಿಂಗ್ ಆಫ್ ದ ಪ್ರೈಸ್ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿರುತ್ತೆ ಅದರದ್ದು ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಸೊ ಅದನ್ನು ನಾವು ಇನ್ಫ್ಲೇಷನ್ ಕಂಟ್ರೋಲ್ ಅಂತಲೇ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಮಾನಿಟ್ರಿ ಪಾಲಿಸಿನ ನಾವು ಯೂಸ್ ಮಾಡ್ಕೊಳ್ತೀವಿ. ಯಾರು ಅಂದರೆ RBI ಮಾನಿಟ್ರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಪ್ರೈಸ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅಂದರೆ ಇದ್ರ ಜೊತೆಗೆ ಎಕನಾಮಿನಲ್ಲಿ ಮನಿ ಸರ್ಕ್ಯುಲೇಷನ್ ಯಾವ ಥರ ಇರಬೇಕು ಅಂತ ಹೇಳಿ ಈ ಒಂದು RBI ಡಿಸೈಡ್ ಮಾಡುತ್ತೆ. ಸೊ ಈ ಒಂದು ಸರ್ಕ್ಯುಲೇಷನ್ ಆಫ್ ಮನಿನ ಕೂಡ RBI ಮಾನಿಟ್ರಿ ಪಾಲಿಸಿ ಮೂಲಕ ಮಾಡುತ್ತೆ. ಸೊ ಮಾನಿಟ್ರಿ ಪಾಲಿಸಿ ಅಂದ ತಕ್ಷಣ ನಮಗೆ ಇದು ನೆನಪಾಗೋದು ಸೆಂಟ್ರಲ್ ಬ್ಯಾಂಕ್ ಅಂದರೆ RBI. ಸೊ ಇದು RBI ಯೂಸ್ ಮಾಡೋ ಅಂತಹ ಒಂದು ಮಾನಿಟ್ರಿ ಪಾಲಿಸಿ ಏನಕ್ಕೋಸ್ಕರ ಯೂಸ್ ಮಾಡುತ್ತೆ ಅಂದರೆ ಈ ಮಾನಿಟ್ರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಈ ಒಂದು ಮಾನಿಟ್ರಿ ಪಾಲಿಸಿನ ಯೂಸ್ ಮಾಡಿಕೊಂಡು RBI ಏನು ಮಾಡುತ್ತೆ, ಇದ್ರದ್ದು ಗೋಲ್ಸ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಏನಿದು ಗೋಲ್ಸ್ ಅಂದರೆ RBI ಆ್ಯಕ್ಟ್ 1934 ಅಂಡರಲ್ಲಿ RBIಗೆ ಕೆಲವೊಂದು ಗೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಈ ಒಂದು ಗೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಅಚೀವ್ ಮಾಡೋದಕ್ಕೋಸ್ಕರ RBI ಏನು ಮಾಡುತ್ತೆ, ಮಾನಿಟ್ರಿ ಪಾಲಿಸಿನ ಯೂಸ್ ಮಾಡ್ಕೊಳ್ಳುತ್ತೆ. ವಾಟ್ ಈಸ್ ದ ಗೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಮಾನಿಟ್ರಿ ಪಾಲಿಸಿನ ಯೂಸ್ ಮಾಡಿಕೊಂಡು ಇದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡುತ್ತೆ, ಅಂದರೆ ಪ್ರೈಸ್ ಸ್ಟೆಬಿಲೈಸ್ ಮಾಡುತ್ತೆ, ಮತ್ತು ಗ್ರೋತ್ ಆಬ್ಜೆಕ್ಟಿವ್ನ ತಲೆಯಲ್ಲಿ ಇಟ್ಕೊಂಡು ಪ್ರೈಸ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದು RBIದು ಒಂದು ಇಂಟೆನ್ಷನ್ ಆಗಿದೆ. ಸೊ ಪ್ರೈಸ್ ಸ್ಟೆಬಿಲಿಟಿ ಏನಿದೆ ಇದು ನೆಸೆಸರಿ ಫ್ರೀ ಕಂಡೀಷನ್ ಫಾರ್ ದ ಸಸ್ಟೈನಬಲ್ ಗ್ರೋತ್. ಸೊ ಈ ಒಂದು ಎಕನಾಮಿಕ್ ಗ್ರೋತ್ ಏನಾಗ್ತಿದೆ ಅದು ಸಸ್ಟೈನ್ ಆಗಬೇಕು, ತುಂಬ ಇಯರ್ಸ್ ಸಸ್ಟೈನ್ ಆಗಬೇಕು ಅಂದರೆ ಆ ಎಕನಾಮಿಕ್ ಗ್ರೋತ್ ಜೊತೆಗೆ ನಾವು ಇನ್ಫ್ಲೇಷನ್ನ ಕೂಡ ಕಂಟ್ರೋಲ್ ಮಾಡಬೇಕು. ಪ್ರೈಸ್ ಸ್ಟೆಬಿಲಿಟಿ ಇದ್ದಾಗ ಮಾತ್ರ ಎಕನಾಮಿಕ್ ಗ್ರೋತು ಸಸ್ಟೈನ್ ಆಗೋದಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಅಬೌಟ್ ದ ಬೇಸಿಕ್ ಥೀಮ್ ಅಬೌಟ್ ದ ಮಾನಿಟ್ರಿ ಪಾಲಿಸಿ. ಯಾಕೆ ಈ ಒಂದು ಮಾನಿಟ್ರಿ ಪಾಲಿಸಿ ನ್ಯೂಸಲ್ಲಿದೆ ಅಂದರೆ RBI ರೆಪೋ ರೇಟ್ ಏನಿದೆ, ರೆಪೋ ರೇಟನ್ನು 4% ಕಾನ್ಸ್ಟೆಂಟಾಗಿ ಇಟ್ಟಿದೆ, ಮತ್ತೆ ಇದನ್ನು ಇನ್ಕ್ರೀಸ್ ಮಾಡಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಮಾನಿಟ್ರಿ ಪಾಲಿಸಿ ಮತ್ತು ಫಿಸ್ಕಲ್ ಪಾಲಿಸಿನೂ ಕೂಡ ತುಂಬ ನ್ಯೂಸಲ್ಲಿದೆ. ಸೊ ನಾವಿವತ್ತು ಮಾನಿಟ್ರಿ ಪಾಲಿಸಿ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀವಿ. ಮಾನಿಟ್ರಿ ಪಾಲಿಸಿ ಇಸ್ ರಿಲೇಟೆಡ್ ಟು RBI, ಫಿಸ್ಕಲ್ ಪಾಲಿಸಿ ಇಸ್ ರಿಲೇಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ May 2016 ಏನಾಯ್ತು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934ನ ಅಮೆಂಡ್ ಮಾಡ್ತಾರೆ. ಏನಕ್ಕೋಸ್ಕರ ಅಮೆಂಡ್ ಮಾಡ್ತಾರೆ ಅಂದರೆ ಸ್ಟ್ಯಾಚ್ಯುಯೇಟ್ರಿ ಬೇಸಿಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡ್ತಾರೆ. ಸೊ ಈ ಸ್ಟ್ಯಾಚ್ಯುಯೇಟ್ರಿ ಬೇಸಿಸ್ನ ಯಾಕೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಫ್ರೇಮ್ವರ್ಕ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು RBI ಆ್ಯಕ್ಟನ್ನು ಅಮೆಂಡ್ ಮಾಡ್ತಾರೆ. ಸೊ ಇದು ಏನು ಮಾಡುತ್ತೆ ಅಂದರೆ ಇನ್ಫ್ಲೇಷನ್ ಟಾರ್ಗೆಟನ್ನು ಸೆಟ್ ಮಾಡ್ತಾರೆ. ಯಾರು ಸೆಟ್ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರತಿ 5 ವರ್ಷಕ್ಕೆ ಒಂದು ಸಲ ಇನ್ಫ್ಲೇಷನ್ ಟಾರ್ಗೆಟ್ನ ಸೆಟ್ ಮಾಡ್ತಾರೆ. ಸೊ ಅದು ವಿತ್ ರೆಕಮೆಂಡೇಶನ್ ಆರ್ ಕನ್ಸಲ್ಟೇಷನ್ ವಿತ್ ದ RBI. ಸೊ RBIನ ಕನ್ಸಲ್ಟ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಪ್ರತಿ 5 ವರ್ಷಕ್ಕೊಂದ್ಸಲಿ ಇನ್ಫ್ಲೇಷನ್ ಟಾರ್ಗೆಟ್ನ ಸೆಟ್ ಮಾಡ್ತಾರೆ. ಸೊ ಈಗ ಅದು 4% ಇದೆ, ಅಂದರೆ +or-2. ಮಿನಿಮಮ್ ಎಷ್ಟಿದೆ 2%, ಮ್ಯಾಕ್ಸಿಮಮು 6%. ಇದನ್ನು 2016ಇಂದ 2021ವರೆಗೂ ಸೆಟ್ ಮಾಡಿದ್ದಾರೆ. ಅದು ಬೇಸ್ಡ್ ಆನ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ಈ ಒಂದು ಇನ್ಫ್ಲೇಷನ್ ರೇಟ್ನ ಸೆಟ್ ಮಾಡಿದ್ದಾರೆ. ಇದನ್ನು ಅಫಿಷಿಯಲ್ ಗೆಜೆಟಲ್ಲಿ ನೋಟಿಫೈ ಮಾಡ್ತಾರೆ, ಎಷ್ಟು % ಇನ್ಫ್ಲೇಷನ್ ಟಾರ್ಗೆಟ್ನ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ. ದಿಸ್ ಆರ್ ದ provisions related to monetary policy.
ಸೊ ಇನ್ಸ್ಟ್ರೂಮೆಂಟ್ ಆಫ್ ಮಾನಿಟರಿ ಪಾಲಿಸಿ ಯಾವ್ದ್ಯಾವ್ದಂದ್ರೆ ಸೆವರಲ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಮಾನಿಟರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ಸ್ ಇದೆ. ನಾವಿವತ್ತು ಕೆಲವೊಂದು ಮಾನಿಟರಿ ಪಾಲಿಸಿ ಇನ್ಸ್ಟ್ರೂಮೆಂಟ್ನ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಮೊದಲನೇದು ರೆಪೋ ರೇಟ್ ನ್ಯೂಸಲ್ಲಿದೆ, ಯಾಕೆಂದರೆ 4%ಗೆ ಇದನ್ನು ಸ್ಟೆಬಿಲೈಸ್ ಮಾಡಿದ್ದಾರೆ, ಜಾಸ್ತಿನೂ ಮಾಡಿಲ್ಲ ಕಮ್ಮಿನೂ ಮಾಡಿಲ್ಲ. ಸೊ ರೆಪೋ ರೇಟ್ ಅಂದರೆ ಏನು? ರೆಪೋ ರೇಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದರೂ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಅಥವಾ ಅದರ್ ಪ್ರೈವೇಟ್ ಬ್ಯಾಂಕ್ಸಿಗೆ ಅಮೌಂಟನ್ನು ಕೊಡಬೇಕಂದ್ರೆ ಸುಮ್ಮನೆ ಕೊಡಲ್ಲ ಅಲ್ವಾ, ಸೊ ವಿತ್ ಸಮ್ ಇಂಟ್ರೆಸ್ಟ್ ಕೊಡುತ್ತೆ. ಈ RBI ಬ್ಯಾಂಕಿಗೆ ಅಮೌಂಟನ್ನು ಕೊಟ್ಟಾಗ ಎಷ್ಟು ಇಂಟ್ರೆಸ್ಟನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅದನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ಅದು ಇನ್ನೊಂದು ಇದಕ್ಕೆ ಕಂಡೀಷನ್ ಏನಂದರೆ ಓವರ್ ನೈಟ್ ಲಿಕ್ವಿಡಿಟಿ ಇರಬೇಕು. ಈಗ ಇದ್ದಕ್ಕಿದ್ದಂಗೆ ಬ್ಯಾಂಕಿಗೆ ಲಿಕ್ವಿಡಿಟಿ ಅವಶ್ಯಕತೆ ಬರುತ್ತೆ, ಸೊ ಅಮೌಂಟ್ ಬೇಕಾಗುತ್ತೆ. ಸೊ ಅವಾಗ ಏನು ಮಾಡುತ್ತೆ, ಅದು RBIನ ಕೇಳುತ್ತೆ. ಅವಾಗ ನೈಟ್ ಬೇಕಾಗುತ್ತೆ, ಯಾವಾಗಾದ್ರೂ ಆಗಿರ್ಬೋದು. ಇಮಿಡಿಯೇಟಾಗಿ ಅದೇ ಟೈಮಲ್ಲಿ ಒಂದು ದಿನಕ್ಕೋಸ್ಕರ ಒಂದು ದಿನಕ್ಕೋಸ್ಕರ ಈ ಒಂದು ಅಮೌಂಟನ್ನು RBI ಕೊಡುತ್ತೆ ಅನ್ಕೋ. ಅದು ಎಷ್ಟು ಅಮೌಂಟ್ ಇಂಟ್ರೆಸ್ಟಲ್ಲಿ ಕೊಡುತ್ತೆ ಅಂದರೆ 4%. ಅಂದರೆ ರೆಪೋ ರೇಟ್ನ 4% ಇತ್ತಂದರೆ 4% ಇಂಟ್ರೆಸ್ಟ್ ರೇಟಲ್ಲಿ RBI ಬ್ಯಾಂಕಿಗೆ ಕೊಡುತ್ತೆ. ಸೊ ಇದನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ಸೊ ಇದಕ್ಕೆ ಅವರು ಕೊಲ್ಯಾಟ್ರಲ್ನ ಕೂಡ ಪ್ರೊವೈಡ್ ಮಾಡಬೇಕಾಗುತ್ತೆ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿನ ಕೊಡಬೇಕಾಗುತ್ತೆ. ಈ ಲಿಕ್ವಿಡ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಇದ್ದಲ್ಲಿ ಏನು ಇಟ್ಕೊಂಡಿರ್ತಾರೆ ಆ ಒಂದು ಗೌರ್ಮೆಂಟ್ ಸೆಕ್ಯೂರಿಟಿನೂ ಕೂಡ ಇವರು ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಅಂತ ಕನ್ಸಿಡರ್ ಮಾಡಿದಾಗ, ಸೊ ರಿವರ್ಸ್ ರೆಪೋ ರೇಟ್ ಅಂದರೆ ಇದಕ್ಕೆ ಉಲ್ಟಾ ಇರುತ್ತೆ. ಇದರಲ್ಲಿ RBI ಏನು ಮಾಡುತ್ತೆ, ಬ್ಯಾಂಕ್ಸಿಗೆ ಕೊಡುತ್ತೆ ಅಮೌಂಟನ್ನು. ಇಲ್ಲಿ ಬ್ಯಾಂಕ್ಸು RBIಗೆ ಕೊಡ್ತವೆ ಅಮೌಂಟನ್ನು. ಸೊ ಈ ಒಂದು ಆಪರೇಷನ್ನ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ಇಫ್ ಇನ್ ಕೇಸ್ RBI ಏನಾದರೂ ಅಮೌಂಟನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳುತ್ತೆ. ಈಗ ಲಿಕ್ವಿಡಿಟಿ ಅಮೌಂಟು ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ, ಸೊ ದುಡ್ಡು ಜಾಸ್ತಿ ಆಗ್ತಿದೆ, ಇದರಿಂದ ಏನಾಗ್ತಿದೆ, ವ್ಯಾಲ್ಯೂ ಆಫ್ ದ ಮನಿ ಕಡಿಮೆ ಆಗ್ತಿದೆ ಅಂತ ಆದರೆ ಅವಾಗ ಏನು ಮಾಡುತ್ತೆ, ಅದು ಅಮೌಂಟನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು. ಸೊ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂದರೆ ಬ್ಯಾಂಕಿಂದ ಆ ದುಡ್ಡನ್ನ ಪಡ್ಕೊಳ್ಬೇಕಾಗುತ್ತೆ. ಸೊ ಬ್ಯಾಂಕಿಂದ ಅದನ್ನು ಪಡ್ಕೊಳ್ಬೇಕಂದ್ರೆ ರಿವರ್ಸ್ ರೆಪೋ ರೇಟ್ನ ಯೂಸ್ ಮಾಡ್ಕೊಳ್ಳುತ್ತೆ. ಏನು ಮಾಡುತ್ತೆ, RBI ಬ್ಯಾಂಕಿಂದ ಸಾಲ ತಗೊಳುತ್ತೆ. ಸೊ ಇದು ಈ ಒಂದು ಬ್ಯಾಂಕು RBIಗೆ ಸಾಲ ಕೊಡ್ತಿದೆ ಅಂದಾಗ ಫ್ರೀಯಾಗಿ ಕೊಡಲ್ಲಲ್ವಾ, ದೇ ಆಲ್ಸೋ ಕಲೆಕ್ಟ್ ಸಮ್ ಇಂಟ್ರೆಸ್ಟ್. ಆ ಒಂದು ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ಬ್ಯಾಂಕು RBI ಕೊಟ್ಟರೆ ಅದು ರಿವರ್ಸ್ ರೆಪೋ ರೇಟ್ ಇಂಟ್ರೆಸ್ಟಲ್ಲಿ ಕೊಡುತ್ತೆ, RBI ಬ್ಯಾಂಕಿಗೆ ಕೊಟ್ಟರೆ ರೆಪೋ ರೇಟ್ ಇಂಟ್ರೆಸ್ಟಲ್ಲಿ ಕೊಡುತ್ತೆ. ಸೊ ದಿಸ್ ಆರ್ ದ ಡಿಫ್ರೆನ್ಸ್. ಸೊ ಇದಕ್ಕೂ ಕೂಡ ಇದು ಎಲಿಜಿಬಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಅಥವಾ ಕೆಲವೊಂದು ಕೊಲ್ಯಾಟ್ರಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇನ್ಸ್ಟ್ರೂಮೆಂಟು ಕ್ಯಾಶ್ ರಿಸರ್ವ್ ರೇಷಿಯೋ. ಈ ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಎರಡೂ ಆಲ್ಮೋಸ್ಟ್ ಸಿಮಿಲರು, ಬಟ್ ಒಂದು ಡಿಫ್ರೆನ್ಸ್ ಇದೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಬ್ಯಾಂಕು ಅಮೌಂಟನ್ನು RBI ಜೊತೆ ಇಡುತ್ತೆ. ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋದಲ್ಲಿ ಬ್ಯಾಂಕು ಅಮೌಂಟನ್ನು ಬ್ಯಾಂಕಲ್ಲೇ ಇಟ್ಕೊಂಡಿರುತ್ತೆ. ಏನಕ್ಕೋಸ್ಕರ ಈ ಒಂದು ರಿಸರ್ವ್ಸ್ನ ಮೇಂಟೈನ್ ಮಾಡ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ 100 ರೂಪೀಸ್ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ, ಯಾರೋ ಒಂದು 100 ರೂಪೀಸ್ನ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಆ ಒಂದು 100 ರೂಪೀಸ್ನ ಪೂರ್ತಿ ನಾವು ಯಾರಿಗಾದರೂ ಲೋನ್ ಅಂತ ಕೊಟ್ಟರೆ, ಈಗ ಫಾರ್ ಎಕ್ಸಾಂಪಲ್ ಡೆಪಾಸಿಟ್ ಮಾಡಿರೋರಿಗೆ ಒಂದು 20 ರೂಪೀಸ್ ಬೇಕಾಗಿರುತ್ತೆ, ಸೊ ಅವ್ರಿಗೆ ಕೊಡೋದಕ್ಕೂ ಅಮೌಂಟ್ ಇರಲ್ಲಲ್ವಾ. ಸೊ ಈ ಥರ ಕಂಡೀಷನ್ ಬಂದಾಗ ಅವ್ರ ಬ್ಯಾಂಕಲ್ಲಿ ಒಂದಷ್ಟು ಲಿಕ್ವಿಡಿಟಿ ಸ್ಟಾಕ್ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಅಮೌಂಟನ್ನು ಅಂದರೆ ಎಮರ್ಜೆನ್ಸಿ ಸಿಚುವೇಶನಿಗೋಸ್ಕರ ಈ ಒಂದು ರಿಸರ್ವ್ ಅಮೌಂಟನ್ನು ಇಟ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ, ಇಫ್ ಇನ್ ಕೇಸ್ ಬ್ಯಾಂಕು ಲಿಕ್ವಿಡಿಟಿ ಕ್ರೈಸಿಸಲ್ಲಿ ಇದ್ದಾಗ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಒಂದು ಕ್ಯಾಶ್ ರಿಸರ್ವ್ ರೇಷಿಯೋ ತೊಗೊಂಡು ಬಂದಿದ್ದಾರೆ. ಇದೊಂದು ಡೈಲಿ ಬ್ಯಾಲೆನ್ಸ್. ಬ್ಯಾಂಕ್ ಏನು ಮಾಡಬೇಕು ಅಂದರೆ ಈ ಒಂದು ಅಮೌಂಟನ್ನು ರಿಸರ್ವ್ ಬ್ಯಾಂಕ್ ಜೊತೆಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಮೇಂಟೈನ್ ಮಾಡಬೇಕಂದ್ರೆ ಶೇರ್ ಆಫ್ ಸಚ್ ಪರ್ಸೆಂಟ್ ಅಂದರೆ ಒಂದಷ್ಟು ಪರ್ಸೆಂಟ್ ಆಫ್ ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟಿ. ಈಗ ರಿಸರ್ವ್ ಬ್ಯಾಂಕ್ ಎಷ್ಟು ಫಿಕ್ಸ್ ಮಾಡಿರುತ್ತೆ ಅಷ್ಟು ಪರ್ಸೆಂಟನ್ನು ಮೇಂಟೈನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟೀಸ್ 100 ರೂಪೀಸ್ ಇದೆ, ಸೊ ಕ್ಯಾಶ್ ರಿಸರ್ವ್ ರೇಷಿಯೋ 4% ಇದೆ ಅಂತ ಅಂದಾಗ ಅಂದರೆ 4 ರೂಪೀಸ್ನ RBIಯಲ್ಲಿ ಇವರು ಇಡಬೇಕಾಗುತ್ತೆ 100ಅಲ್ಲಿ. ಸೊ ಇದು ಕ್ಯಾಶ್ ರಿಸರ್ವ್ ರೇಷಿಯೋ.
ಈ ಒಂದು ಕ್ಯಾಶ್ ರಿಸರ್ವ್ ರೇಷಿಯೋನ ನೋಟಿಫೈ ಮಾಡಿದಾಗ ಕೂಡ ಆರ್ ಬಿ ಐ ಗೆಜೆಟ್ ಆಫ್ ಇಂಡಿಯಾದಲ್ಲಿ ಇದನ್ನು ಮೆನ್ಷನ್ ಮಾಡುತ್ತೆ. ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂದರೆ ಇದು ಕೂಡ ಎನ್ ಡಿ ಟಿ ಎಲ್ದು ಸಮ್ ಅಮೌಂಟ್ ಅಂದರೆ ಪರ್ಸೆಂಟೇಜ್ ಆಫ್ ಎನ್ ಡಿ ಟಿ ಎಲ್, ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟಿ, ಇದನ್ನ ಏನು ಮಾಡಬೇಕು, ಅದು ಅದ್ರ ಜೊತೆನೇ ಇಟ್ಕೋಬೇಕು, ಬ್ಯಾಂಕಲ್ಲೇ ಅದು ಮೇಂಟೈನ್ ಮಾಡಬೇಕಾಗುತ್ತೆ. ಏನಕ್ಕೋಸ್ಕರ? ಅದು ಸೇಫ್ ಆಗಿರಬೇಕು, ಲಿಕ್ವಿಡ್ ಅಸೆಟ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಎನ್ಕಂಬರ್ಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಕ್ಯಾಶ್ ಆರ್ ಗೋಲ್ಡ್, ಸೊ ಇದರಲ್ಲೂ ಇಡ್ಬೋದು. ಇದು ಬರೀ ಕ್ಯಾಶಲ್ಲೇ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ಬರೀ ಕ್ಯಾಶ್ ಅಂತಲೇ ಏನಿಲ್ಲ, ಇದು ಕ್ಯಾಶ್ ಆದರೂ ಆಗಿರಬೇಕು, ಗೌರ್ಮೆಂಟ್ ಸೆಕ್ಯೂರಿಟಿನಾರು ಆಗಿರ್ಬೋದು, ಇಲ್ಲ ಗೋಲ್ಡ್ ಆದರೂ ಆಗಿರ್ಬೋದು. ಸೊ ಯಾವ ಫಾರ್ಮಲ್ಲಿ ಬೇಕಾದರೂ ಈ ಒಂದು SLRನ ಮೇಂಟೈನ್ ಮಾಡ್ಬೋದು. ಸೊ ಇದು SLRಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ ಇದು ಅವೈಲಬಿಲಿಟಿ ಆಫ್ ರಿಸೋರ್ಸಸ್ನ ವೇರಿ ಮಾಡುತ್ತೆ. ಅಂದರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಈಗ ಫಾರ್ ಎಕ್ಸಾಂಪಲ್ SLR 100 ರೂಪೀಸ್ ಬ್ಯಾಂಕ್ ಹತ್ರ ಇದೆ ಅಂದರೆ SLR 4% ಅಂದರೆ 4 ರೂಪೀಸ್ ಹತ್ರ ಇಟ್ಕೊಂಡು 96 ಮಾತ್ರ ಅದನ್ನು ಸಾಲ ಕೊಡೋದಕ್ಕೆ ಸಾಧ್ಯ. ಅದೇ SLRನ ರೆಡ್ಯೂಸ್ ಮಾಡಿ 2 ರೂಪೀಸಿಗೆ ಮಾಡಿದ್ರೆ ಸೊ ಅದು 98 ರೂಪೀಸ್ನ ಲೋನಾಗಿ ಪ್ರೊವೈಡ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದನ್ನು ಇನ್ಕ್ರೀಸ್ ಮಾಡಿ 8 ರೂಪೀಸ್ ಮಾಡಿದ್ರೆ ಇದೇನು ಮಾಡೋದು 92 ರೂಪೀಸ್ನ ಮಾತ್ರ ಲೋನಾಗಿ ಪ್ರೊವೈಡ್ ಮಾಡ್ಬೋದು. ಸೊ ಈ ಒಂದು ವೇರಿ ಮಾಡೋದ್ರಿಂದ ಏನಾಗುತ್ತೆ, ಅವೈಲಬಿಲಿಟಿ ಆಫ್ ರಿಸೋರ್ಸಸ್ಸು ವೇರಿ ಆಗ್ತಾ ಹೋಗುತ್ತೆ. ಇದರಿಂದ ಲೆಂಡಿಂಗು ಕೂಡ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್. ಏನಿದು ಓಪನ್ ಮಾರ್ಕೆಟ್ ಆಪರೇಷನ್ ಅಂದರೆ ಆರ್ ಬಿ ಐ ಏನು ಮಾಡುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಸೆಲ್ ಮಾಡುತ್ತೆ, ಇಲ್ಲಾಂದರೆ ಬೈ ಮಾಡುತ್ತೆ. ಯಾವಾಗ ಸೆಲ್ ಮಾಡುತ್ತೆ, ಯಾವಾಗ ಬೈ ಮಾಡುತ್ತೆ ಅಂದರೆ ಸೆಲ್ ಮಾಡಬೇಕು ಅಂತ ಅಂದಾಗ ಈಗ ಲಿಕ್ವಿಡಿಟಿನ ನಾವು ಮಾರ್ಕೆಟಿಗೆ ಇನ್ಸರ್ಟ್ ಮಾಡಬೇಕು, ಹೊಸದಾಗಿ ಮನಿ ಸಪ್ಲೈನ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಇದು ಸಪ್ಲೈ ಮಾಡಬೇಕು ಅಂತ ಹೇಳಿದಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟಿನ ಆರ್ ಬಿ ಐ ಏನು ಮಾಡುತ್ತೆ, ಬೈ ಮಾಡುತ್ತೆ. ಸೊ ಬೈ ಮಾಡಿದಾಗ ಏನಾಗುತ್ತೆ, ಮನಿ ಇಂಜೆಕ್ಟ್ ಆಗುತ್ತೆ, ಸೊ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇಫ್ ಇನ್ ಕೇಸ್ ಆ ಮಾರ್ಕೆಟಲ್ಲಿ ಏನಾದರೂ ಲಿಕ್ವಿಡಿಟಿನ ಕಡಿಮೆ ಮಾಡಬೇಕು ಅಂತ ಅಂದಾಗ ಗೌರ್ಮೆಂಟ್ ಸೆಕ್ಯೂರಿಟಿನ ಸೆಲ್ ಮಾಡುತ್ತೆ. ಸೊ ಅವಾಗ ಎಲ್ಲರೂ ಗೌರ್ಮೆಂಟ್ ಸೆಕ್ಯೂರಿಟಿನ ತೊಗೊಳ್ತಾರೆ, ಅವಾಗ ಮನಿನೆಲ್ಲ ಆರ್ ಬಿ ಐಗೆ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ, ಮನಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೆಲ್ ಮಾಡಿದಾಗ ಏನು ಅಬ್ಸರ್ವ್ ಮಾಡ್ಕೊಳ್ಬೇಕಂದ್ರೆ ಇದೇನು ಮನಿನ ಇದು ಗೌರ್ಮೆಂಟ್ ಸೆಕ್ಯೂರಿಟಿನ ಸೆಲ್ ಮಾಡುತ್ತೆ. ಇಫ್ ಇನ್ ಕೇಸ್ ಅದು ಮನಿ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡಬೇಕು ಅಂತ ಅಂದರೆ ಇದೇನು ಮಾಡುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟಿನ ಬೈ ಮಾಡುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಬಂದರೆ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್. ಇದು ಏನು ಅಂದರೆ ಇದು ಕೂಡ ಒಂದು ಮಾನಿಟರಿ ಮ್ಯಾನೇಜ್ಮೆಂಟ್ ಇನ್ಸ್ಟ್ರೂಮೆಂಟು. ಇದನ್ನು ಫಸ್ಟ್ ಟೈಮ್ 2004 ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಸರ್ಪ್ಲಸ್ ಲಿಕ್ವಿಡಿಟಿ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ. ಈಗ ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪಿಟಲ್ ಇನ್ಫ್ಲೋ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಒಂದು ಮಾರ್ಕೆಟಲ್ಲಿ ಲಾರ್ಜ್ ಕ್ಯಾಪಿಟಲ್ ಇನ್ಫ್ಲೋ ಆಗ್ತಿದ್ರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂದಾಗ ಈ ಒಂದು ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ನ ತೊಗೊಂಡು ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಶಾರ್ಟ್ ಡೇಟೆಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಈಗ ಶಾರ್ಟ್ ಡೇಟೆಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಕೊಡೋದ್ರಿಂದ ಆ ಮಾರ್ಕೆಟಲ್ಲಿ ಏನು ಜಾಸ್ತಿ ಕ್ಯಾಶ್ ಇನ್ಫ್ಲೋ ಆಗ್ತಿರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಟ್ರೆಷರಿ ಬಿಲ್ಸ್ನು ಕೂಡ ಇದಕ್ಕೆ ಯೂಸ್ ಮಾಡ್ತಾಳೆ. ಇದರಿಂದ ಏನಾಗುತ್ತೆ, ಕ್ಯಾಶ್ ಮೊಬಿಲೈಸೇಷನ್ನ ನಾವು ಅಚೀವ್ ಮಾಡ್ಬೋದು ಇನ್ ಸಪ್ರೇಟ್ ಗೌರ್ಮೆಂಟ್ ಅಕೌಂಟ್ ವಿತ್ ರಿಸರ್ವ್ ಬ್ಯಾಂಕ್. ಸೊ ಇದರಿಂದ ಬರುವಂತಹ ಅಮೌಂಟನ್ನ ಸಪ್ರೇಟ್ ಗೌರ್ಮೆಂಟ್ ಅಕೌಂಟಲ್ಲಿ ಇಟ್ಟಿರ್ತಾರೆ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಇಟ್ಟಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಮಾನಿಟರಿ ಪಾಲಿಸಿ. These are the instruments used to maintain the monetary policy and ಅಂದರೆ ಪ್ರೈಸ್ ಸ್ಟೆಬಿಲೈಸೇಷನ್ ಅಚೀವ್ ಮಾಡೋದಕ್ಕೋಸ್ಕರ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಓಪನ್ ಮಾರ್ಕೆಟ್ ಆಪರೇಷನ್ ಆ್ಯಂಡ್ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್, ಈ ಎಲ್ಲ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಪ್ರೈಸ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ thank you all. If you have any doubts you can ask in the comment section. ನೀವು ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಟಾಪರ್ IAS ಆ್ಯಪನ್ನು ನೀವು ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಲಿಂಕಿಂದ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಿ ಪ್ಲೇಸ್ಟೋರಿಂದ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಈ ಒಂದು ವಿಡಿಯೋ ನೋಟಿಫಿಕೇಷನ್ ನಾವು ಆ್ಯಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬರಬೇಕು ಅಂದರೆ ನೀವು ಟಾಪರ್ IAS ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಒತ್ತಿ. ಸೊ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆಲ್.